ಮತ್ತೆ ಅದೇ ಪಾಯಿಂಟ್ ಬರ್ತೀನಿ ಅಂತ ನಾವು ಸ್ಟಾರ್ಟಿಂಗ್ ಭಯಕ್ಕೆ ಹೋಗ್ಬೇಡಿ. ಬೈರಿ ರೆಡಿ ಇದೀವಿ, ದುಡ್ಡು ತಂದಿದ್ದೀರಾ, ಚಕ್ಕಿಸ್ ತಂದಿದ್ದೀರಾ, ನೀವ್ ಎಲ್ಲಿಗೆ ಹೋಗ್ತೀರಾ ಗೊತ್ತಾ, ನನಗೆ ರಾಜು ಚಕ್ಕಿಸ್ಕೊಳ್ರಿ ಸರ್, ಯಾರು ಕೇಳ್ತಾರೆ ಎಲ್ಲರ ಹತ್ರ ಚಕ್ಕಿಸ್ಕೊಳ್ರಿ. ನಿಮ್ಮ ಓನರ್ ಹೆಸರು ಹೇಳಿ, ಇಲ್ಲಿಂದನೇ ಕೇಳೋಣ ಸರ್, ಚೆಕ್ ರೆಡಿ ಮಾಡ್ಕೊಳ್ಳಿ, ಎಷ್ಟು ಡೇಟ್ ತರ್ತೀನಿ, ನಾವಿಬ್ರು ಸಿನಿಮಾ ಮಾಡೋಣ ಅಂತ. ಓಕೆನಾ? ನಿಮ್ ಓನರ್ ಹೆಸರು ತಗೊಳ್ಳಿ, ಇಲ್ಲಿಂದ ನಾನು ಹೇಳ್ತೀನಿ. ಅದ ನಿಮ್ ಕ್ವಶನ್ ಇದ್ದಿದ್ದು. ಅದೇ ಹೇಳೋದು, ಅದೇ ಬರೋದು. ಅಲ್ಲ ನಾನ್ ಕ್ವಶನ್ ಏನ್ ಕೇಳಕ್ಕೆ ಅಂತಂದ್ರೆ, ಅಂದ್ರೆ ಈಗ ಯಶ್ ಅವ್ರು ಸಿನಿಮಾ ಮಾಡಿದ್ದಾರೆ, ರಾಧಿಕಾ ಮೇಡಮ್ ಸಿನಿಮಾ ಮಾಡಿದ್ದಾರೆ. ಸೊ ಅದಾದ್ಮೇಲೂ ಕೂಡ ನೀವು ಸಿನಿಮಾ ಮಾಡೋದಕ್ಕೆ ಕಾರಣ ಏನು ಅಂತ ಅಂದ್ರೆ ಅದ ಅವ್ರದ್ದು, ಇದ್ ನಮ್ದೇನು, ನಾವ್ ಮಲ್ಲಿದ್ವಿ ಇಷ್ಟ ದಿನ, ಅವರು ಹೆಸರು ಮಾಡಿದ್ದಾರೆ, ಚೆನ್ನಾಗಿದ್ದಾರೆ, ಆರಾಮಾಗಿದ್ದಾರೆ. ನಾವೇನಾದ್ರು ಮಾಡೋಣ, ಈ ಕೆಲ್ಸ ಇಲ್ಲ ನಮ್ಗೆ, ಮೊಮ್ಮಕ್ಳಾದ್ರು, ಮಗಳು ಸೆಟ್ಲ್ ಆದ್ಲು, ಅವಳು ಆರಾಮಾಗವಳೆ, ಇನ್ನೇನು ಕೆಲಸ ಇಲ್ಲ. ಇಬ್ಬರೇ ಮಕ್ಳು, ನಮ್ಗೊಂದ್ 8 ಇದ್ದಿದ್ರೆ ಇನ್ನೊಂದ್ 4 ಮೊಮ್ಮಕ್ಳಿಗೆ ಮಕ್ಳು ಮದ್ವೆ ಮಾಡ್ಬೇಕಿತ್ತು. ಏನು ಕೆಲಸ ಇಲ್ಲ, ನಾವಿನ್ನೂ ಎನರ್ಜಿ ಆಗಿದ್ದೀವಿ, ಏನು ಕಾಯಿಲೆ ಎಲ್ಲ ಇಲ್ಲ ನಮ್ಗೆ, ಆರಾಮಾಗಿದ್ದೀವಿ. 100 ಎಕರೆ ಜಾಗ ಮಾಡ್ಕೊಟ್ಟಿದ್ದಾನೆ ಮಗ, 100 ಚಿಲ್ಲರೆ ಮಾಡಿದ್ದಾನೆ. ಬಟ್ ಅಲ್ಲೆಲ್ಲ ಮನೆಗಿನ ಎಲ್ಲ ಕಟ್ಕೊಟ್ಟವನೆ, ಬಟ್ ಅಲ್ಲಿ ನೋಡ್ಕೊಳ್ಳೋರು ಬಿಟ್ಟಿದ್ದಾನೆ. ನಮ್ಗೆ ಟೈಮ್ ವೇಸ್ಟ್ ಮಾಡ್ತಿದೀವಿ ಅನ್ಸ್ತಾ ಇತ್ತು ಎಲ್ಲ ಒಂದ್ ಕಡೆ. ಇಲ್ಲ ತೋಟದಲ್ಲಿ ಏನ್ ಬೆಳೀತಾ ಇಲ್ಲ ನಾವು, ಎಲ್ಲ ಇರೋದಕ್ಕೆ ಕೊಡ್ಸಿದಾನೆ. ಬಟ್ ಅದ್ರ ಜೊತೆಗೆ ನನಗೆ ಸಿನಿಮಾ ಕಡೆ ನೋಡಿದಾಗ ಏನೋ ಒಂಥರ, ಏನೋ ಕಂಪ್ಲೀಟ್ ಆಗಿಲ್ಲ ನಮ್ ಕೆಲ್ಸ ಅಂತ ನನ್ಗೆ ಹೇಳ್ಸಕ್ ಶುರು ಆಯ್ತಿತ್ತು.